ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದಂತಹ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ಗುರುಗೋಚಾರ ಫಲ. ಮೇ 1ನೇ ತಾರೀಕು, ಈ ವರ್ಷದ ನಾಳೆ ಮೇ 1ನೇ ತಾರೀಕು ಕೃತ್ತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗಿಂದ 2ನೇ ಪಾದ ನಿಮ್ಮ ರಾಶಿ ಅಂದ್ರೆ ವೃಷಭ ರಾಶಿಗೆ ಗುರು ಸಂಚಾರವಾಗ್ತಾ ಇದೆ. ಗುರುಗ್ರಹ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಸೊ ಎಷ್ಟು ವರ್ಷ ತನಕ ಇರ್ತಾನೆ ಅಂದ್ರೆ ಒಂದೇ ವರ್ಷ. 2025 ಮೇ ಮೊದಲ ವಾರದ ತನಕ ಗುರುಗ್ರಹ ನಿಮ್ಮದೇ ರಾಶಿಯಲ್ಲಿ ಅಂದ್ರೆ ವೃಷಭ ರಾಶಿಯಲ್ಲಿರಲಿದ್ದಾನೆ. ಸೊ ಗುರು ನಿಮ್ಮ ರಾಶಿಗೆ ಬಂದ ತಕ್ಷಣ ಗುರುಬಲ ಬಂದ್ಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಿಮಗೆ ಗುರು ನಿಮ್ಮ ರಾಶಿಗೆ ಬರ್ತಾನೆ ವಿನಃ ಗುರು ಬಲ ನಿಮಗೆ ಬರೋದಿಲ್ಲ. ಸೊ ನಿಮ್ಮ ರಾಶಿಯಲ್ಲಿ ಗುರು ಇದ್ರೆ ನಿಮಗೆ ಗುರುಬಲ ಅಲ್ಲ, ಆಯ್ತಲ್ವಾ? ಸೊ ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಇದ್ರೆ ಏನು, ಅದಕ್ಕೊಂದಿಷ್ಟು ಪಾಸಿಟಿವ್ಸು ಇದೆ, ಒಂದಿಷ್ಟು ನೆಗೆಟಿವ್ಸು ಇದೆ. ಸೊ ಏನದು ಅನ್ನತಕ್ಕಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂದ್ಬಿಟ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಗೆ ಗುರು ಸಂಚಾರವಾಗ್ತಾ ಇದೆ ಅಂತಂದ್ರೆ ಜನ್ಮ ಗುರು ಆರೋಗ್ಯ ಪೀಡಕ, ಆರೋಗ್ಯವನ್ನು ಹಾಳು ಮಾಡ್ತಾನೆ ಗುರುಗ್ರಹ. ಸೊ ಆದ್ರಿಂದ ಅಂದ್ರೆ ವೃಷಭ ರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲ ಆರೋಗ್ಯ ಹಾಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ, ನೀವು ಗಮನ ಹರಿಸದೇ ಇದ್ರೆ ಅಂತ. ಅಂದ್ರೆ ಸೀರಿಯಸ್ನೆಸ್ ಇಲ್ಲದೆ ಹೆಂಗಂದ್ರೆ ಹಂಗೆ ಜೀವನ ಕಳೀಲಿಕ್ಕೆ ಒಂದು ಶಿಸ್ತುಬದ್ಧವಾದ ಜೀವನ ನೀವು ಇಟ್ಕೊಂಡಿಲ್ಲ ಅಂತ ಆದ್ರೆ, ಎಷ್ಟು ಗಂಟೆಗೆ ಅಂದ್ರೆ ಅಷ್ಟು ಗಂಟೆಗೆ ಎದ್ದ, ಎಲ್ಲಂದ್ರಲ್ಲೇ ಊಟ ಮಾಡ್ದ, ಏನಂದ್ರೆ ಹಂಗೆ ಅಂದ್ರೆ ಒಂಥರ ಕೇರ್ಲೆಸ್ ಆಗಿ ನೀವು ಇದ್ರಿ ಅಂದ್ರೆ ವೃಷಭ ರಾಶಿಯವರು 1 ವರ್ಷದೊಳಗೆ ಖಂಡಿತ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ. ಅದರಲ್ಲೂ ವಿಶೇಷವಾಗಿ ಕಿಡ್ನಿ, ಲಿವರ್, ಹಾರ್ಟ್ ಈ ರಿಲೇಟೆಡ್ ಆಗಿರತಕ್ಕಂಥ ಡಿಸೀಸಸ್ ಆದ್ರಿಂದ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು ವೃಷಭ ರಾಶಿಯವರು. ಆರೋಗ್ಯ ಹಾಳಾಗದ, ಯಾಕೆಂದ್ರೆ ಆರೋಗ್ಯವೇ ಜೀವನ, ಆರೋಗ್ಯವೇ ಭಾಗ್ಯ ಅಲ್ವೇ? ಸೊ ಆದ್ರಿಂದ ಅಂತಹ ನಿಮಗೆ ಅಷ್ಟಮಾಧಿಪತಿಯು ಗುರುವೇ. ಆದ್ರಿಂದ ಕರುಳು, ಆಸಿಡಿಟಿ, ಅಜೀರ್ಣ, ಆಮೇಲೆ ಅಗ್ನಿಮಾಂದ್ಯ, ನಿಮಗೆ ಆಯುರ್ವೇದ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅಗ್ನಿಮಾಂದ್ಯಗಳು ಜಾಸ್ತಿ ಸಾಧ್ಯತೆಗಳಿದಾವೆ. ಸೊ ಆದ್ರಿಂದ ಕಾಲಕ್ಕೆ ಊಟ, ಕಣ್ಣು ತುಂಬ ನಿದ್ದೆ ಅತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಈ ಒಂದು ಮಧ್ಯಮ ರೀತಿಯಲ್ಲಿ ನಿದ್ರೆಯನ್ನು ಇಟ್ಕೊಳ್ಳಿ. ಆಹಾರ ಸೇವನೆ ಬಗ್ಗೆ ತುಂಬ ಗಮನ ಹರಿಸಿ, ವ್ಯಾಯಾಮ ಮಾಡಿ, ಶರೀರದಲ್ಲಿ ಪಿತ್ತ ವಿಕಾರ ಆಗದಂಗೆ ನೋಡ್ಕೊಳ್ಳಿ, ಕಫ ವಿಕಾರ ಆಗದಂಗೂ ನೋಡ್ಕೊಳ್ಳಿ. ಪಿತ್ತ ಕಫ ನಿಮಗೊಂದು ಸ್ವಲ್ಪ ಜಾಸ್ತಿ ಸಮಸ್ಯೆ ಕೊಡಲಿದೆ ವೃಷಭ ರಾಶಿಯವರಿಗೆ. ಸೊ ಆಹಾರ ಕ್ರಮಗಳ ಬಗ್ಗೆ ತುಂಬ ಗಮನ ಹರಿಸ್ಬೇಕು ನೀವು. ಅಡಿಗೆ ಎಣ್ಣೆಯಿಂದ ಹಿಡಿದು ಹುಳಿ ಪದಾರ್ಥಗಳೇನು ತಿಂತೀರಾ ಅದೆಲ್ಲದೂ ಸಹ ಗಮನ ಹರಿಸ್ಬೇಕಾಗತ್ತೆ. ತಿಂದ ಆಹಾರ ಜೀರ್ಣ ಆಗ್ತಾ ಇರಲ್ಲ ನಿಮಗೆ, ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಮಾಡಿ ಓಡಿ ಕ್ಯಾಲರೀಸ್ನ ಬರ್ನ್ ಮಾಡಬೇಕಾದ ಪರಿಸ್ಥಿತಿ ಇರ್ತದೆ. ಗಮನ ಹರಿಸ್ಕೊಳ್ಳಿ ಆರೋಗ್ಯದ ಬಗ್ಗೆ. ನೆಕ್ಸ್ಟ್, ಎರಡನೇದಾಗಿ ಸಮಸ್ಯೆಗಳೇನ ಹಂಗಾರೆ ಒಳ್ಳೇದೇನು ಇಲ್ವಾ ಅಂತಂದ್ರೆ ಲಾಭಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಬರ್ತಾನೆ. ಆದ್ರಿಂದ ಒಂದಿಷ್ಟು ಹೊಸ ವಿಧಾನಗಳು ಸಿಗುತ್ತೆ ಲಾಭ ಮಾಡ್ಕೊಳ್ಳೋಕೆ. ಒಂದಿಷ್ಟು ಹೊಸ ವಿಧಾನಗಳು ಲಾಭ ಮಾಡ್ಕೊಳ್ಳೋಕೆ ಗೊತ್ತಾಗತ್ತೆ ನಮಗೆ. ವೃಷಭ ರಾಶಿಯವರು ನೀವು ಏನೊಂದು ಬಿಸ್ನೆಸ್ ಅಥವಾ ಏನೊಂದು ಜಾಬ್ ಏನೋ ಮಾಡ್ಕೊಂಡಿರ್ತೀರ, ನೀವಾಯ್ತು ನಿಮ್ಮ ಪಾಡಾಯ್ತು, ತುಂಬ ಚಿಕ್ಕದಾಗಿರುತ್ತೆ ನಿಮ್ಮ ವ್ಯವಹಾರಗಳು. ಆದರೆ ಈ ಗುರು ನಿಮ್ಮ ರಾಶಿಗೆ ಬಂದ ನಂತರ ಓಹೋ ಹಿಂಗೂ ಲಾಭ ಮಾಡ್ಬೋದಾ, ಹಿಂಗ್ ಮಾಡಿದ್ರೆ ನಮ್ಗೊಂದಿಷ್ಟು ಲಾಭ ಆಗತ್ತಾ, ಈ ತರ ಹೊಸ ಮಾರ್ಗಗಳು, ಲಾಭ ಮಾಡಲಿಕ್ಕೆ ಹೊಸ ಮಾರ್ಗಗಳು ನಿಮಗೆ ಸಿಗಲಿದೆ. ನೆಕ್ಸ್ಟ್, ಮತ್ತೆ ನೆಗೆಟಿವ್ ಏನಪ್ಪಾ, ಸ್ವಲ್ಪ ದೃಷ್ಟಿ ಆಗ್ಬಿಡುತ್ತೆ. ಈ ಹೊಸ ಮಾರ್ಗಗಳಲ್ಲಿ ನೀವು ಲಾಭ ಮಾಡೋಕೆ ಹೋದ ತಕ್ಷಣ ಎಲ್ಲರದು ಕಣ್ಣು ನಿಮ್ಮೇಲೆ ಬೀಳುತ್ತಲ್ವಾ. ಓಹೋ ಇದೇನೋ ಏನೋ ದುಡ್ಡು ಮಾಡ್ಬಿಡ್ತಾನೆ, ಏನೋ ಒಳ್ಳೇದಾಗ್ಬಿಡ್ತೀನಿ, ಏನೋ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಇದು ಏನಾಗ್ಬಿಡುತ್ತಪ್ಪ ಅಂದ್ರೆ ಬಹಳ ದೃಷ್ಟಿಗೆ ಕಾರಣ ಆಗ್ಬಿಡುತ್ತೆ, ಆಯ್ತಲ್ವಾ? ಸಿಕ್ಕಾಪಟ್ಟೆ ದೃಷ್ಟಿ ಆಗಿದೆ. ಯಾಕಂದ್ರೆ ಅಷ್ಟಮಾಧಿಪತಿಯೂ ಹೌದು ಅವನು. ಆದ್ರಿಂದ ತುಂಬಾ ದೃಷ್ಟಿ ಆಗ್ಬಿಡುತ್ತೆ. ಬಹಳ ನಿಮಗಿನ್ನ ಹಿರಿಯರಿಗೆ, ದೊಡ್ಡವರಿಗೆ ನೀವು ಹೋಗಿ ನಾನು ಇಷ್ಟು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳಿದ್ರು ಕೂಡ ನಂಬಲ್ಲ ಯಾರು ಸಹ. ನೀನು ಚೆನ್ನಾಗೇ ಇದೆಯಾ, ಸುಳ್ಳು ಹೇಳ್ತಾ ಇದೆಯಾ ಅಂತ ಅನ್ಕೊಂಡ್ಬಿಡ್ಬೋದು. ಈ ದೃಷ್ಟಿ ಬಹಳಷ್ಟು ವಿಚಾರಗಳನ್ನು ಹಾಳು ಮಾಡಲಿದೆ. ಸೊ ಆದ್ರಿಂದ ಆರೋಗ್ಯ, ದೃಷ್ಟಿ ಹಾಗೂ ನಿಮ್ಮ ಲಾಭ, ಈ 3 ವಿಚಾರಗಳ ಮೇಲೆ ತುಂಬ ಪರಿಣಾಮ ಬೀರಲಿದೆ. ಪ್ಲಸ್ ಪಾಯಿಂಟ್ಸ್ ಅಲ್ಲಿ ಇನ್ನೊಂದು ಹೇಳ್ತೀನಿ, ಗುರು ನಿಮ್ಮ ರಾಶಿಗೆ ಬರ್ತಾನೆ ಅಂದ್ರೆ ನೀವು ಒಂಚೂರು ದೈವಿಕರಾಗ್ತೀರಾ ಅಂತ. ಅಂದ್ರೆ ಸ್ವಲ್ಪ ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು, ಪೂಜೆ ಪುನಸ್ಕಾರ, ಜಪತಪಾದಿಗಳು, ಶ್ಲೋಕಗಳು ಓದೋದು, ಸ್ತೋತ್ರ ಪಠನೆ ಮಾಡೋದು, ಇದೆಲ್ಲ ಮಾಡಿಕೊಂಡು ಸ್ವಲ್ಪ ದೈವಿಕರಾಗ್ತೀರಾ. ಖಂಡಿತ ಇದು ಸಂತೋಷವಾದ ವಿಚಾರ. ಸ್ವಲ್ಪ ದಯೆ ಗುಣ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ದಾನ ಧರ್ಮಾದಿಗಳನ್ನು ಜಾಸ್ತಿ ಮಾಡ್ತೀರಾ. ಸ್ವಲ್ಪ ವ್ಯತ್ಯಾಸ ಆಗುತ್ತೆ ವೃಷಭ ರಾಶಿಯವರ ಒಂದು ಜೀವನ ಶೈಲಿಯಲ್ಲಿ, ಯೋಚನೆ ಮಾಡೋ ವಿಧಾನದಲ್ಲಿ. ಬಹಳ ಮುಖ್ಯವಾಗಿ ಆರೋಗ್ಯ ಹಾಗೂ ಇನ್ನೊಂದರಲ್ಲಿ ಪರಿಹಾರ ಮಾಡ್ಕೊಳ್ಬೇಕು.
ಗುರು ನಿಮ್ಮ ರಾಶಿಗೆ ಬಂದ ಅಂದ್ರೆ ಕಡ್ಡಾಯವಾಗಿ ನೀವು ಪರಿಹಾರಗಳನ್ನು ಒಂದಿಷ್ಟು ಮಾಡ್ಕೊಳ್ಬೇಕಾಗತ್ತೆ, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕಾಗತ್ತೆ. ಆ ಪರಿಹಾರ ಏನಪ್ಪಾ ಅಂದ್ರೆ ಹಲವಾರು ರೀತಿಯ ಪರಿಹಾರಗಳಿರುತ್ತೆ. ಪ್ರತಿನಿತ್ಯ ಮಾಡಿಕೊಳ್ಳುವಂತಹ ಪರಿಹಾರ, ವಾರಕ್ಕೆ ಒಮ್ಮೆ ಮಾಡಬಹುದಾದಂತಹ ಪರಿಹಾರ, ತಿಂಗಳಿಗೊಮ್ಮೆ ನೀವು ಮಾಡಿಕೊಳ್ಳಬಹುದಾದ ಪರಿಹಾರ, ಬಹಳ ವಿಶೇಷವಾಗಿ ಆರಂಭದಲ್ಲಿಯೇ ಗುರುಗೋಚಾರದ ಆರಂಭದಲ್ಲಿಯೇ ಮಾಡಿಕೊಳ್ಳಬೇಕಾದ ಪರಿಹಾರ. ಈ ಥರ ವಿಭಿನ್ನವಾದ ಪರಿಹಾರಗಳಿರುತ್ತೆ. ನಿತ್ಯ ಆರಾಧನೆ, ನಿತ್ಯ ಪ್ರತಿ ದಿವಸ ಮಾಡಿಕೊಳ್ಳಬಹುದಾದ ಪರಿಹಾರಗಳಲ್ಲಿ ಏನು ಬರ್ತದೆ? ಪ್ರತಿದಿನ ನೀವು ಗುರುಗ್ರಹದ ಅಷ್ಟೋತ್ತರವನ್ನ ಪಠಿಸ್ತಕ್ಕಂಥದ್ದು. ಎವ್ರಿ ಡೇ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗುರುಗ್ರಹದ ಅಷ್ಟೋತ್ತರ ಪಠನೆ. ಎರಡನೇದಾಗಿ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದನ್ನ ಪಠನೆ. ಇದೆರಡೇ ಸಾಕು. ಗುರುಗ್ರಹದ ಅಷ್ಟೋತ್ತರ, ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದು ಎರಡನ್ನ ನೀವು ಪ್ರತಿದಿನ ಪಠನ ಮಾಡಿದ್ರೆ, ಓದ್ಕೊಂಡ್ರಿ ಅಂತ ಆದ್ರೆ ನಿಮಗೆ ಗುರುದೋಷಗಳೆಲ್ಲ ಪರಿಹಾರವಾಗಲಿಕ್ಕೆ ಅನುಕೂಲ, ಖಂಡಿತವಾಗಿ. ಅದರಲ್ಲಿ ಮತ್ತೆ ಅನುಮಾನವೇ ಬೇಡ. ಪ್ರತಿದಿನ ಮಾಡಬಹುದಾದ ಪರಿಹಾರ. ಇನ್ನು ವಾರಕ್ಕೆ ಒಮ್ಮೆ ಮಾಡಬಹುದಾದ ಪರಿಹಾರ, ವಾರಕ್ಕೊಮ್ಮೆ ನೀವು ಮನೆ ಹತ್ತಿರದಲ್ಲಿ ಯಾರು ದತ್ತಾತ್ರೇಯ ಸ್ವಾಮಿಯ ದೇಗುಲ ಇದ್ರೆ ಅಲ್ಲಿ ವಾರಕ್ಕೊಮ್ಮೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ ಒಂದು ಅರ್ಚನೆ ಮಾಡಿಸ್ಕೊಂಡು, ಅದರಲ್ಲೂ ಅರಿಶಿನ ಬಣ್ಣದ ಹೂಗಳಲ್ಲಿ ಅರ್ಚನೆ ಮಾಡಿಸಿ, ತುಂಬ ಅನುಕೂಲ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇಲ್ರಿ ಅಂತಂದ್ರೆ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತಾ? ಗುರುವಾರ ನವಗ್ರಹಗಳಲ್ಲಿ ಪ್ರದಕ್ಷಿಣೆ. ಅದರಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ ಸೂರ್ಯನ ಎಡಗೈ ಇರುತ್ತಲ್ಲ, ಎಡಭಾಗ, ಆ ಭಾಗದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಗ್ರಹವೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ವಾರಕ್ಕೊಮ್ಮೆ ಗುರುವಾರಗಳಲ್ಲಿ ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆ ನೀವು ವಾರಕ್ಕೊಮ್ಮೆ ಮಾಡಬಹುದು. ಇಲ್ಲ ತಿಂಗಳಿಗೊಮ್ಮೆ ಗುರುವಾರನಾರು ಅದನ್ನು ಮಾಡಬಹುದು. ತಿಂಗಳಿಗೊಮ್ಮೆ ಗುರುವಾರ 9 ತಿಂಗಳು 12 ಅಂದ್ರೆ ಈ ಮುಂದಿನ ವರ್ಷ ಏಪ್ರಿಲ್ ತನಕ, ಮೇ ತನಕ ಪ್ರತಿ ತಿಂಗಳು ಒಮ್ಮೆ ಗುರುವಾರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 1-1.5 kg ಕಡಲೆಕಾಳು ಗಂಟು ಹಾಕಿ ಕೊಡುವುದು. ತಿಂಗಳಿಗೊಮ್ಮೆ ಮಾಡಬಹುದಾದ ಪರಿಹಾರ. ಮನೆ ಹತ್ತಿರದ ದತ್ತಾತ್ರೇಯ ದೇವಸ್ಥಾನ ಇದ್ರೆ ಗುರುವಾರ ಹೋಗಿ ಬನ್ನಿ. ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ದೇಗುಲ ಇದ್ರೆ ಗುರುವಾರ ಹೋಗಿ ಬನ್ನಿ. ಗುರುವಾರ ಒಂದು ಇಡೀ ದಿವಸ ಅಲ್ಲ, ಒಂದು ಒಪ್ಪತ್ತು ಉಪವಾಸ, ಒಂದು ಹೊತ್ತು, ಒಪ್ಪತ್ತು ಅಂದ್ರೆ ಒಂದು ಹೊತ್ತು ಉಪವಾಸ ಇದ್ರೆ ತುಂಬಾ ಅನುಕೂಲ. ಅದು ನಿಮ್ಗೇನಾದ್ರು ಶುಗರು, BP ಮತ್ತೊಂದಿನ್ನೊಂದು ಆರೋಗ್ಯ ಬಾಧೆಗಳಿದ್ರೆ ಬೇಡ, ಆರೋಗ್ಯಪೂರ್ಣರಾಗಿದ್ದೀರಾ ಅಂತ ಆದ್ರೆ ಒಂದು ಹೊತ್ತು ಉಪವಾಸ ಮಾಡಬಹುದು. ಗುರುವಿನ ಹೆಸರು ಹೇಳ್ಕೊಂಡು ವಾರಕ್ಕೊಂದು ದಿವಸ ಗುರುವಾರ ಒಂದು ಹೊತ್ತು, ಬೆಳಗ್ಗೆ ಅಲ್ಲದೆ ಮಧ್ಯಾಹ್ನ ಅಥವಾ ಸಾಯಂಕಾಲ ರಾತ್ರಿ, ಅದು ಒಂದು ಹೊತ್ತು ಉಪವಾಸ ಮಾಡುವಂಥದ್ದು. ಆ ಸಮಯದಲ್ಲೂ ಅನಿವಾರ್ಯವಾದರೆ ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು. ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇತ್ಯಾದಿಗಳನ್ನೆಲ್ಲ ವರ್ಜ್ಯ, ಬಿಟ್ಟುಬಿಡೋದು. ಇಡೀ ದಿನ ಗುರುವಾರ ತಿನ್ನಬಾರ್ದು. ಈ ರೀತಿಯಲ್ಲಿ ಮಾಡಬಹುದು. ಇನ್ನು ಇದಲ್ಲದೆ ಇನ್ನೇನು ಮಾಡಬಹುದು ಅಂತಂದ್ರೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ. ಅಶ್ವತ್ಥ ಮರ ಇರುತ್ತಲ್ಲ, ಗುರುವಾರ 9 ಅಥವಾ 18 ಪ್ರದಕ್ಷಿಣೆಗಳನ್ನ ಆ ಅಶ್ವತ್ಥ ವೃಕ್ಷಕ್ಕೆ ಮಾಡಿ, ಅಶ್ವತ್ಥ ವೃಕ್ಷದ ಬುಡದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅರ್ಶಿನ ಕುಂಕುಮ ಕಾಂಡಗಳಿಗೆ ಹಚ್ಚಿ, ಬೇರುಗಳಿಗೆ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು. ಅಲ್ಲಿ ಫುಲ್ ರಾಡಿ ಮಾಡಿಬಿಡಬಾರ್ದು, ಕುಂಕುಮ ಅರ್ಶಿನ ಎಲ್ಲ ಹಾಕಿ ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರತಕ್ಕಂಥದ್ದು. ಆಯ್ತಾ? ಪ್ರದಕ್ಷಿಣೆ ಮಾಡೋದು ಬಹಳ ಮುಖ್ಯ, ನೀರು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಗುರುವಾರಗಳಲ್ಲಿ ಅಶ್ವತ್ಥವನ್ನ ಮುರಿಬೇಡಿ, ಕೀಳಬೇಡಿ, ನೆನಪಿಟ್ಕೊಳ್ಳಿ, ಮತ್ತೆ ದೋಷ ಜಾಸ್ತಿ ಆಗ್ಬಿಡುತ್ತೆ. ಇನ್ನೇನು ಮಾಡಬಹುದು ಗುರುಗಳೇ ಅಂತಂದ್ರೆ ಬಹಳ ಮುಖ್ಯವಾಗಿ ಗುರು ಶಾಂತಿ. ಇಲ್ಲಿ ಇನ್ನೂ ಒಂದು ಮಾಡಬಹುದು ನೀವು. ಗುರು ವರ್ಷಕ್ಕೊಮ್ಮೆ ಅಥವಾ ಒಂದ್ಸಲಕ್ಕಾರು ಅರ್ಜೆಂಟ್, ಈಗ ಮೇ ತಿಂಗಳು ಹೆಂಗಿದ್ರು ಇದಾಗುತ್ತೆ, ಅದರಿಂದ ಮೇ ತಿಂಗಳು ರಜೆ ಇರ್ತವೆ, ಆದ್ರಿಂದ ಅರ್ಜೆಂಟಾಗಿ ನೀವು ಯಾವ್ದಾದ್ರು ಗುರು ಸನ್ನಿಧಾನಗಳಿಗೆ ಹೋಗಿ ಬರತಕ್ಕಂಥದ್ದು. ಮಂತ್ರಾಲಯ ಹೋಗಿ ಬನ್ನಿ, ಗಾಣಗಾಪುರ ಹೋಗಿ ಬನ್ನಿ, ಅಥವಾ ಸಿರ್ಸಿನಲ್ಲಿ ನಮ್ಮ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಹೋಗಿ ಬನ್ನಿ. ಇದೆಲ್ಲ ಜೊತೆಗೆ ನೀವು ನಿಮ್ಮ ಕುಲಗುರುಗಳು, ಕುಲ ಮಠ ಅಂತಿರುತ್ತೆ. ನಿಮ್ಮ ಯಾವ ಜನಾಂಗದವರು ನೀವು, ನಿಮಗೊಂದು ಗುರುಮಠ, ಗುರುಪೀಠ ಅಂತಿರುತ್ತೆ. ಅಲ್ಲಿಗೆ ಹೋಗಿ ಗುರುಗಳ ಪಾದಪೂಜೆಯನ್ನು ಮಾಡಿ, ಗುರುಗಳಿಗೆ ಯಥಾಶಕ್ತಿ ನೀವು ಸಮರ್ಪಣೆಯನ್ನ, ವಸ್ತ್ರ, ಆಮೇಲೆ ಗುರುಗಳಿಗೆ ವಸ್ತ್ರ ಆಗಿರಬಹುದು, ಹಣ್ಣಾಗಿರಬಹುದು, ಎಲ್ಲ ಸಮರ್ಪಣೆ ಮಾಡಿಕೊಂಡು ನಿಮ್ಮ ಕೈಲಿ ಯಥಾಶಕ್ತಿ ದಕ್ಷಿಣೆಯನ್ನು ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬರತಕ್ಕಂಥದ್ದು ಕೂಡ ಅದ್ಭುತವಾದಂತಹ ಪರಿಹಾರ. ಇದೆಲ್ಲದಕ್ಕಿನ್ನ ಒಂದು ವಿಶೇಷವಾದ ಪರಿಹಾರ ಇದೆ.
ಅದು ನಾವು 1ನೇ ತಾರೀಕು ಅಂದ್ರೆ ಮೇ 1ನೇ ತಾರೀಕು ಗುರು ಸಂಚಾರವಾಗ್ತಾ ಇದೆ ಅಂದ್ರೆ ಅದಕ್ಕಿಂತ ಕರೆಕ್ಟ್ ಆಗಿ ಒಂದು ವಾರದ ಮುಂಚೆ ಅಂದ್ರೆ ಏಪ್ರಿಲ್ 23ನೇ ತಾರೀಕು ಮಂಗಳವಾರ ಚೈತ್ರ ಹುಣ್ಣಿಮೆ, ಚೈತ್ರ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದು ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಅವತ್ತಿನ ದಿವಸ ಇದನ್ನಿಟ್ಟಿದ್ದೇನೆ ನಾನು. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಗುರುಬಲ ಇದ್ದು ಗುರುಬಲವನ್ನ ಕಳೆದುಕೊಳ್ತಾ ಇರತಕ್ಕಂಥವ್ರಿಗೂ ಆ ದಿನ ಮಾಡ್ತಕ್ಕಂಥದ್ದು ಗುರುಬಲ ಇದ್ದಾಗ ದೇವತಾರಾಧನೆ ಆದಂಗಾಯ್ತು. ಈಗ ಮುಂದೆ ಗುರುಬಲ ಪಡಿತಕ್ಕಂಥವ್ರಿಗೂ ಸಹ ಸರಿಯಾಗಿ ಆ ಗುರುವಿನ ಆರಾಧನೆ ಮಾಡಿಕೊಂಡು ಗುರುಬಲವನ್ನು ಎಂಟ್ರಿ ಮಾಡ್ಕೊಂಡಂಗಾಯ್ತು. ಮಧ್ಯದಲ್ಲಿ ವಿಚಿತ್ರ ಫಲ ಇರತಕ್ಕಂಥವ್ರಿಗೂ ಈಗ ಮಾಡಿದ್ರು ಆಗುತ್ತೆ, ನಂತರ ಮಾಡಿದ್ರು ಆಗುತ್ತೆ, ಅದರಿಂದ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ. ಸೊ ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಈ ಒಂದು ಪ್ರಮುಖವಾದಂತಹ ಸಮಯ ಅಂದ್ರೆ ಏಪ್ರಿಲ್ 23ನೇ ತಾರೀಕು ಚೈತ್ರ ಹುಣ್ಣಿಮೆ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ನಾವು ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದ ಭಸ್ಮ ನಿಮ್ಮ ಕೈ ಸೇರುವಾಗ ಸರಿಯಾಗಿ ಗುರುಗ್ರಹದ ಸಂಚಾರ ಹತ್ರ ಬಂದಿರುತ್ತೆ. ಯಾಕೆಂದ್ರೆ ಮಂಗಳವಾರ ಹೋಮ ಮಾಡ್ತೀವಂದ್ರೆ ಬುಧವಾರ ನಾವು ಕಳಿಸ್ಕೊಡ್ತೀವಿ ಅಂದ್ರೂ ಸಹ ನಿಮಗೆ ಗುರು ಶುಕ್ರ ಶನಿ ಇಂದ ಆಚೆಗೆ ನಿಮಗೆ ಡೆಲಿವರಿಸ್ಗಳು ಶುರುವಾಗುತ್ತೆ. ಪ್ರಸಾದ ನಿಮಗೆ ನಿಮ್ಮ ಮನೆ ಬಾಗಿಲು ಬರ್ತಕ್ಕಂಥದ್ದು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೇವೆ. ಸೊ ಆ ಸಹಸ್ರ ಗುರು ಶಾಂತಿ ಹೋಮದ ಪ್ರಸಾದ ನಿಮ್ಮ ಕೈ ಸೇರಬೇಕಾದ್ರೆ ನಿಮಗೆ ಗುರುಬಲ ಆರಂಭವಾಗ್ತಾ ಇರ್ತದೆ. ಸೊ ಅದರಿಂದ ಒಳ್ಳೆಯ ಸಮಯ ಅದು. ಚೈತ್ರ ಮಾಸದ ಹುಣ್ಣಿಮೆ, ಪರ್ವಕಾಲ, ಬಹಳ ಪರ್ವಕಾಲ. ವಸಂತ ನವರಾತ್ರಿಯ ಆರಂಭದಲ್ಲಿ ನೋಡಿ ನಾವು ಅಮ್ಮನವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೇವೆ. ನವರಾತ್ರಿಯಲ್ಲಿ 2, ಒಂದು ಶರನ್ನವರಾತ್ರಿ ನೋಡುತ್ತಲ್ಲ ನಿಮಗೆ, ಇದು ವಸಂತ ನವರಾತ್ರಿ. ತುಂಬ ಪರ್ವಕಾಲ ಆಯಿತು. ಅಮ್ಮನವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾನು ಇಷ್ಟು ವಿಚಾರಗಳು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಕನಕವರ್ಣಿಕಾ ಅನ್ನುವಂಥ ವಿಶೇಷವಾದಂತಹ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ರತ್ನವನ್ನ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಕನಕಪುಷ್ಯ ರಾಗ ಅಲ್ಲ, ಕನಕವರ್ಣಿಕಾ ಇದು ಉಪರತ್ನ. ಈ ಕನಕಪುಷ್ಯ ರಾಗ ಪ್ರಧಾನ ರತ್ನ. ಇದನ್ನ ಧಾರಣೆ ಮಾಡ್ಕೊಳ್ಳೋದಾದ್ರೆ ಕನಕಪುಷ್ಯ ರಾಗ ಧಾರಣೆ ಮಾಡ್ಕೊಳ್ಬೇಕಾದ್ರೆ ಜಾತಕ ನೋಡ್ಕೊಳ್ಬೇಕಾಗತ್ತೆ. ಕೆಲವರು ಗುರು ಚೆನ್ನಾಗಿರಲ್ಲ, ಜಾತಕದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಸೊ ಸಮಸ್ಯೆ ಆಗ್ಬಿಡ್ಬಹುದು. ಅದು ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ಬೇಕಾಗ್ತದೆ. ಆದರೆ ನಾವು ಕೊಡುವ ಕನಕವರ್ಣಿಕಾ ಉಪರತ್ನ ಹಾಗಲ್ಲ. ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವ ರಾಶಿಯವರು ಬೇಕಾದರೂ ಧಾರಣೆ ಮಾಡ್ಕೊಳ್ಬಹುದು. ಗುರುವಿನ ಅನುಗ್ರಹ ಪಡೆಯಲಿಕ್ಕೆ ಇನ್ನೂ ಅನುಕೂಲವಾಗಿರ್ತದೆ. ನೋಡಿ, ಅಮ್ಮನವರ ಒಂದು ದಿವ್ಯವಾದಂತಹ ಸನ್ನಿಧಾನ, ಮಹಿಷಮರ್ಧಿನಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಮಾಡಿ, ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮಾಡಿ ಈ ಕನಕವರ್ಣಿಕಾ ರತ್ನಗಳನ್ನು ಅಮ್ಮನವರ ಸನ್ನಿಧಾನದಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಸ್ವೀಕಾರ ಮಾಡಿದ್ದೇನೆ. ಪೂಜೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನ ಮತ್ತೆ ಪುನಃ ಈ ರತ್ನಗಳನ್ನ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿಟ್ಟು ಮತ್ತೆ ಪುನಃ 1008 ಸಂಖ್ಯೆಯಲ್ಲಿ ಮತ್ತೆ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಡಬಲ್ ಎನರ್ಜೈಸ್ಡ್ ಮಾಡಿ ಈ ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇಷ್ಟೇನಾ? ಅಲ್ಲ, ಇನ್ನೂ ಇದೆ. ಯಾಕೆ? ಅವತ್ತಿನ ದಿವಸ ಹನುಮತ್ ಜಯಂತಿ. ಹನುಮತ್ ಜಯಂತಿ ಇರೋದ್ರಿಂದಾಗಿ ಅವತ್ತಿನ ದಿವಸ ಯಾಕಂದ್ರೆ ಚೈತ್ರ ಮಾಸದ ಹುಣ್ಣಿಮೆ ಎಂದು ಹನುಮತ್ ಜಯಂತಿ. ಹನುಮತ್ ಜಯಂತಿಯ ದಿವಸ ಹನುಮಂತನನ್ನ ಆರಾಧನೆ ಮಾಡಬೇಕಲ್ಲ. ಆದ್ರಿಂದ ನಾವು ದಿವ್ಯಾಂಜನೇಯ ಹವನವನ್ನು ಮಾಡ್ತಾ, ಒಂದು ದಿವ್ಯವಾದ ಆಂಜನೇಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಆಂಜನೇಯ ಹವನ ಪ್ರಥಮ ಬಾರಿ ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ಹನುಮತ್ ಜಯಂತಿಯ ದಿವಸವೇ ಆಂಜನೇಯ ಹೋಮ. ಈ ಒಂದು ಕನಕವರ್ಣಿಕಾ ರತ್ನಗಳು ಆಂಜನೇಯ ಹೋಮದಲ್ಲಿಯೂ ಸಹ ಅಭಿಮಂತ್ರಿತವಾಗಿರ್ತದೆ. ಅಷ್ಟೇನಾ ಗುರುಗಳೇ? ಇಲ್ಲ, ಇನ್ನೂ ಇದೆ. ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಷ್ಟೇನಾ? ಇನ್ನೂ ಇದೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು,
ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು. ಯಾಕೆ ಗುರು ಸಂತಾನಕಾರಕ ಗ್ರಹ. ಗುರುಬಲ ಬರಲಿ, ಗುರುಬಲ ಹೋಗ್ಲಿ, ಮಿಶ್ರ ಇರಲಿ, ಏನೇ ಇರಲಿ, ಗುರು ಸಂತಾನಕಾರಕ. ಆದ್ರಿಂದ ಸಂತಾನದ ವಿಚಾರದ ಅನುಕೂಲವಾಗಬೇಕು ಅಂತ ಸಹಸ್ರ ಗುರು ಶಾಂತಿ ಜೊತೆಗೆ ಸಂತಾನ ಗೋಪಾಲ ಹೋಮ ತುಂಬಾ ಪವರ್ಫುಲ್ ಆಗಿರ್ತದೆ. ಹಾಗೂ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಯೂ ಸಹ ನಾಗನ ಆರಾಧನೆಯನ್ನು ಮಾಡ್ತೇವೆ. ಸೊ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳು ಸಹ ಇರ್ತದೆ. ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತವಾದಂತಹ ಈ ವಿಶೇಷವಾದ ಕನಕವರ್ಣಿಕಾ ರತ್ನವನ್ನ ನಿಮಗೆ ಪ್ರತಿಯೊಬ್ಬರೂ ಸಂಕಲ್ಪ ಸೇವೆ ಕೊಡೋರು ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ, ಇದೆಲ್ಲದನ್ನು ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. 23ನೇ ತಾರೀಕು ಮಂಗಳವಾರ, ಹುಣ್ಣಿಮೆಯ ದಿವಸ, ಚೈತ್ರ ಪೂರ್ಣಿಮಾ ಅವತ್ತಿನ ದಿವಸ ಬೆಳಗ್ಗೆ, ಹನುಮತ್ ಜಯಂತಿ ಅವತ್ತಿನ ದಿವಸ ಬೆಳಗ್ಗೆ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಈ ಎಲ್ಲ ಹೋಮಗಳು, ಸಹಸ್ರ ಗುರುಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ದಿವ್ಯಾಂಜನೇಯ ಹವನ, ಸಂತಾನ ಗೋಪಾಲ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಈ ಎಲ್ಲ ಹೋಮಗಳಲ್ಲಿ ಈ ವಿಶೇಷವಾದಂತಹ ಕನಕವರ್ಣಿಕಾ ರತ್ನವನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಡಬಲ್ ಎನರ್ಜೈಸ್ಡ್. ಅಮ್ಮನವರ ಸನ್ನಿಧಾನದಲ್ಲೊಮ್ಮೆ ಎನರ್ಜೈಸ್ ಮಾಡಿದ್ದೇವೆ. ನೆಕ್ಸ್ಟ್ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ಕನಕವರ್ಣಿಕಾ ರತ್ನಗಳನ್ನ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ದಯವಿಟ್ಟು ನೀವು ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಬೇಗ ಬೇಗ ಶೇರ್ ಮಾಡಿ. ಪ್ರತಿಯೊಬ್ಬರು ಕನಕವರ್ಣಿಕಾ ರತ್ನವನ್ನ ನೀವು ಉಂಗುರ ಮಾಡಿಸ್ಕೊಳ್ಳಿ. ನಿಮ್ಮ ಮನೆ ಹತ್ರ ಬೇಕಾದ್ರೆ ಉಂಗುರ ಮಾಡಿಸಿ ಧಾರಣೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಇಲ್ಲ ಡಾಲರ್ ಮಾಡಿ ಹಾಕ್ಸ್ಕೊಂತೀರಾ ಹಾಕ್ಸ್ಕೊಳ್ಳಿ, ಇಲ್ಲ ಹಾಗೆ ಬಾಕ್ಸಲ್ಲಿ ನಾವು ಕೊಡ್ತೀವಿ ಅಂತ ಹಾಗೆ ಬಾಕ್ಸ್ ಜೊತೆಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲೋ ನಿಮ್ಮ ಜೇಬಲ್ಲೋ ಎಲ್ಲೋ ಇಟ್ಕೊಳ್ತೀರಾ ಇಟ್ಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ. ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಕನಕವರ್ಣಿಕಾ ಒರಿಜಿನಲ್ ಕನಕವರ್ಣಿಕಾ ರತ್ನವೂ ಸಿಗುತ್ತೆ, ಉಪರತ್ನ ಇದು. ಹಾಗೂ ನಿಮಗೆಲ್ಲ ಹೋಮಗಳ ಭಸ್ಮನೂ ಸಿಗುತ್ತೆ, ನಾಗಾರಾಧನೆ ಅರ್ಶನ ಸಿಗುತ್ತೆ. ಸೊ ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರ ಹೇಳಿದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರು ಸ್ಕ್ರೀನ್ ಮೇಲ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರುಗಳು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಬಂದು ಸೇರಲಿದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.